ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಮಳೆಯ ಕೊರತೆ ಕಂಡು ಬಂದಿತ್ತು. ಆದರೆ ಕಳೆದ 2 ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಿರುಸಿನ ಮಳೆ ಆಗ್ತಿದೆ. ಇದರ ಜೊತೆಗೆ ಪಶ್ಚಿಮ ಘಟ್ಟದಲ್ಲೂ ಕೂಡ ಸಾಕಷ್ಟು ಮಳೆ ಸುರಿತಾ ಇದೆ. ಹೀಗಾಗಿ ಜಿಲ್ಲೆಯಲ್ಲಿ ಹರಿತಕ್ಕಂಥ ಜೀವ ನದಿಗಳಿಗೆ ಈಗ ಜೀವ ಕಳೆ ಬಂದಿದೆ. ನಾನೀಗ ಮಂಗಳೂರಿನಲ್ಲಿ ಹರಿಯುವಂಥ ಫಲ್ಗುಣಿ ನದಿಯ ತೀರದಲ್ಲಿದ್ದೇನೆ. ನೀವು ಗಮನಿಸ್ಬೋದು, ಇದು ಮಂಗಳೂರಿನ ಕೂಳೂರು ಬಳಿ ಹರಿದು ಮುಂದೆ ಸಾಗಿ ಅರಬ್ಬಿ ಸಮುದ್ರ ಸೇರುವಂಥ ಫಲ್ಗುಣಿ ನದಿ. ಸೊ ಕಳೆದ ಏನು ಮಳೆಗಾಲ ಆರಂಭ ಆಗಿತ್ತು ಮೇಯಲ್ಲಿ, ಸೊ ಆ ಟೈಮಲ್ಲಿ ಮಳೆ ಆಗಬೇಕಾಗಿತ್ತು, ಆದರೆ ಮಳೆ ಆಗಿರಲಿಲ್ಲ. ಸೊ ಜೂನ್ ಎಂಡ್ವರೆಗೂ ಕೂಡ ಬಹುತೇಕ ಮಳೆ ಆಗಿರಲಿಲ್ಲ. ಸೊ ಬಿಟ್ಟು ಮಳೆ ಆಗ್ತಿತ್ತು. ಆದರೆ ಕಳೆದ 2 ದಿವಸಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಇದರ ಜೊತೆಗೆ ಪಶ್ಚಿಮ ಘಟ್ಟ ಸಾಲಿನಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಹೀಗಾಗಿ ಜಿಲ್ಲೆಯಲ್ಲಿ ಹರಿತಕ್ಕಂಥ ಜೀವ ನದಿಗಳಿಗೆ ಸದ್ಯಕ್ಕೆ ಜೀವ ಕಳೆ ಬಂದಿದೆ. ನದಿಗಳು ತುಂಬಿ ಹರಿತಾ ಇದೆ. ಸೊ ಇದು ಫಲ್ಗುಣಿ ನದಿ. ಸೊ ಈ ನದಿ ಮುಂದಕ್ಕೆ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಸೊ ಇನ್ನೊಂದು ಜಿಲ್ಲೆಯ ಪ್ರಮುಖ ಜೀವ ನದಿ ನೇತ್ರಾವತಿಯು ಕೂಡ ತುಂಬಿ ಹರಿತಾ ಇದೆ. ಸೊ ನೀರಿನ ಹರಿವನ್ನು ಗಮನಿಸ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಹರಿವು ಇರ್ತಕ್ಕಂಥದ್ದು. ಸೊ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ನದಿ ಸೇರ್ತಾ ಇದೆ. ಸೊ ನದಿಯಿಂದ ಮುಂದಕ್ಕೆ ಸಮುದ್ರ ಸೇರುತ್ತೆ. ಸೊ ಹೀಗಾಗಿ ನದಿ ತೀರದಲ್ಲಿ ಈ ರೀತಿಯಾದ ದೃಶ್ಯಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಸದ್ಯ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ, ಆದರೂ ಕೂಡ ಬಿಟ್ಟು ಮಳೆ ಆಗ್ತಿದೆ. ಸೊ ರೆಡ್ ಅಲರ್ಟ್ ಕೂಡ ಇದೆ. ಹವಾಮಾನ ಇಲಾಖೆ ಕೂಡ ಇನ್ನು ಮುಂದಿನ ಕೆಲ ದಿನಗಳಲ್ಲಿ ಸಾಕಷ್ಟು ಮಳೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಸೂಚನೆಯನ್ನು ನೀಡಿದೆ. ಸದ್ಯಕ್ಕೆ ಜಿಲ್ಲೆಯಲ್ಲಿರ್ತಕ್ಕಂಥ ಜೀವ ನದಿಗಳ ನೀರಿನ ಮಟ್ಟವನ್ನು ನೋಡೋದಾದರೆ, ಬಂಟ್ವಾಳದಲ್ಲಿ ನೇತ್ರಾವತಿ ನದಿ ಸದ್ಯಕ್ಕೆ 4.95 ಮೀಟರ್ ಮಟ್ಟದಲ್ಲಿ ಹರಿತಾ ಇದೆ. ಅದೇ ನೇತ್ರಾವತಿ ನದಿ ಉಪ್ಪಿನಂಗಡಿಯಲ್ಲಿ 24.30 ಮೀಟರ್ ಮಟ್ಟದಲ್ಲಿ ಹರಿತಾ ಇದೆ. ಇನ್ನು ಗುರುಪುರದಲ್ಲಿ ಹರಿತಕ್ಕಂಥ ನದಿ 1.92 ಮೀಟರ್ ಹರಿತಾ ಇದೆ. ಇನ್ನೊಂದು ಕುಮಾರಧಾರ ನದಿ, ಅದು ಅಲ್ಲಿ ಕುಮಾರಧಾರ ನದಿ ಅಲ್ಲಿ ಉಪ್ಪಿನಂಗಡಿಯಲ್ಲಿ ನೇತ್ರಾವತಿ ನದಿಗೆ ಬಂದು ಸೇರುತ್ತೆ. ಸೊ ಅದು 78.29 ಮೀಟರ್ ಎತ್ತರದಲ್ಲಿ ಹರಿತಾ ಇದೆ. ಸೊ ಸದ್ಯಕ್ಕೆ ಡ್ಯಾಮ್, ಪ್ರಮುಖವಾಗಿ 2 ಡ್ಯಾಮ್ ಬರುತ್ತೆ. ಕುಡಿಯೋ ನೀರಿಗಾಗಿ ತುಂಬೆ ಡ್ಯಾಮ್ ಕೂಡ ಇದೆ. ಸದ್ಯಕ್ಕೆ ಅಲ್ಲಿ ಗರಿಷ್ಠ ಅದರ ನೀರಿನ ಮಟ್ಟ ನಿಲ್ಲಿಸೋದಕ್ಕೆ ಸಾಧ್ಯ ಆಗುವಂಥದ್ದು 6 ಮೀಟ್ರು. ಸೊ ಸದ್ಯಕ್ಕೆ ನೀರಿನ ಮಟ್ಟ ಫುಲ್ ಆಗಿದೆ. ಹೀಗಾಗಿ 5 ಗೇಟ್ಗಳನ್ನು ಕೂಡ ಓಪನ್ ಮಾಡಲಾಗಿದೆ. ಸದ್ಯಕ್ಕೆ ಏನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಳೆ ಕೊರತೆ ಏನು ಕಂಡು ಬಂದಿತ್ತು. ಸೊ ಹೀಗಾಗಿ ಕಳೆದ 2 ದಿವಸಗಳಿಂದ ಮಳೆ ಆಗ್ತಿದೆ. ಹೀಗಾಗಿ ಕೊಂಚ ಮಟ್ಟಿಗೆ ನಿಟ್ಟುಸಿರು ಬಿಡುವಂತಾಗಿದೆ. ಇಲ್ಲಿದ್ರೆ ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಎದುರು ಆಗ್ತಿತ್ತು. ಹೀಗಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಳೆ ಆಗಬೇಕಾದಂಥ ಅವಶ್ಯಕತೆ ಕೂಡ ಇದೆ. ಕೇವಲ 2-3 ದಿವಸ ಮಳೆ ಬಂದರೆ ಸಾಕಾಗೋದಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಮಳೆ ಆಗಬೇಕಾಗಿದೆ. ಸದ್ಯಕ್ಕೆ ಸುಮಾರು 600 ಮಿಲಿಮೀಟರ್ ಮಳೆಯ ಕೊರತೆ ಜಿಲ್ಲೆಯಲ್ಲಿ ಕಂಡು ಬಂದಿರತಕ್ಕಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಳೆ ಆದರೆ ಏನು ಮುಂದಿನ ಬೇಸಿಗೆ ಕಾಲಕ್ಕೆ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗಲಿಕ್ಕಿಲ್ಲ ಮತ್ತು ಕೃಷಿ ಚಟುವಟಿಕೆಗಳು ಕೂಡ ಸಮಸ್ಯೆ ಎದುರಾಗಲಿಕ್ಕಿಲ್ಲ. ಹೀಗಾಗಿ ಹವಾಮಾನ ಇಲಾಖೆ ಕೂಡ ಮುಂದಿನ ದಿನಗಳಲ್ಲಿ ಮಳೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆ ನೀಡಿದೆ. ಹೀಗಾಗಿ ಇಲ್ಲಿನ ಜಿಲ್ಲೆಯ ಜನರು, ರೈತರು ಕೂಡ ಮಳೆಗಾಗಿ ಕಾಯ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, ಟಿವಿ9 ಮಂಗಳೂರು.